ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಕೆಲವು ದಿನಗಳಿಂದ ಅಗೇನ್ ನ್ಯೂಸ್ ಪೇಪರಲ್ಲಿ ಈ ಒಂದು ವಿಷಯ ಬರ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಾ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿರುವಂಥ ಜಾತ್ಯತೀತ ಸಮಾಜವಾದ ಪದಗಳನ್ನು ತೆಗೆದುಹಾಕಬೇಕು. ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು, ಕೆಲವೊಂದಿಷ್ಟು ಸಂಘಟನೆಗಳು ಈ ಒಂದು ಸಂವಿಧಾನಕ್ಕೆ ತಿದ್ದುಪಡಿನ ತರಬೇಕು. ಜಾತ್ಯತೀತ ಎಂಬುದು ನಮ್ಮ ಮೂಲ ಸಂವಿಧಾನದೊಳಗಿಲ್ಲ, ಸೊ ಅದನ್ನು ಯಾಕೆ ನಾವು ಮುಂದುವರಿಸಬೇಕು ಅಂತ ಕೂಡ ಕೆಲವೊಂದಿಷ್ಟು ಪ್ರಶ್ನೆನ ಹಾಕ್ತಿದ್ದಾರೆ. ಎಸ್, ನೀವು ಕೂಡ ಸಂವಿಧಾನವನ್ನು ಓದಿರ್ತೀರಿ, ಜಾತ್ಯತೀತ ಪದಕ್ಕೆ ಮೀನಿಂಗ್ನ ನೀವು ಕೂಡ ನೋಡಿರ್ತೀರಿ. ಸೊ ಬನ್ನಿ, ಈ ವಿಡಿಯೋದಲ್ಲಿ ಪರ ಮತ್ತು ವಿರೋಧವಾದಗಳು ಏನಿದ್ದಾವೆ, ಆಮೇಲೆ ನಿಮ್ಮ ನಿಲುವು ಏನಾಗಿರಬೇಕು, ಲೈಕ್ ನೀವು ಬ್ಯಾಲೆನ್ಸ್ಡ್ ಆಗಿ ನಿರ್ಧಾರ ತಗೊಳ್ಳೋದಾದರೆ ಪರ ವಿರೋಧ ನಿಲುವಿನ ಜೊತೆಗೆ ನಿಮ್ಮ ನಿಲುವು ಏನಾಗಿರಬೇಕು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಜಾತ್ಯತೀತ ದೇಶ ಎಂದರೇನು ನೋಡ್ರಿ, ಭಾಳ ಜನಕ್ಕೆ ಗೊತ್ತಿರೋದಿಲ್ರಿ ಜಾತ್ಯತೀತ ದೇಶ ಅಂತ ಭಾರತಕ್ಕೆ ಯಾಕೆ ಕರೀತಾರೆ ಅಂತ. ಸೊ ಜಾತ್ಯತೀತ ದೇಶ ಎಂದರೇನು ನೋಡಿ, ಓನ್ಲಿ ಬಹುತೇಕ ಬೇರೆ ಬೇರೆ ಧರ್ಮಗಳಿರೋದ್ರಿಂದ ಜಾತ್ಯತೀತ ಧರ್ಮ ಅಂತ ಕರೆಯೋದಿಲ್ಲ. ಜಾತ್ಯತೀತ ಧರ್ಮ ಅಂದರೆ ಒಂದು ಭಾರತಕ್ಕೆ ಯಾವುದೇ ರಾಜ್ಯ ಧರ್ಮ ಅಂತ ಇಲ್ಲ. ಓಕೆ, ಸೊ ರಾಜ್ಯ ಧರ್ಮ ಅಂತ ಇಲ್ಲ. ಹಿಂಗಂದ್ರೆ ಏನು, ಭಾರತಕ್ಕೆ ಯಾವುದೇ ರಾಜ್ಯ ಧರ್ಮ ಇಲ್ಲ ಅಂತ ಅಂದರೆ ಭಾರತ ಅಂದಾಗ, ಸೊ ಹೆಂಗೆ ಪಾಕಿಸ್ತಾನ್ ಅಂದಾಗ ಇಸ್ಲಾಮಿಕ್ ಕಂಟ್ರಿ, ನೇಪಾಳ ಅಂದಾಗ ಹಿಂದೂ ಕಂಟ್ರಿ, ಭೂಟಾನ್ ಅಂದಾಗ ಬುದ್ಧಿಸ್ಟ್ ಕಂಟ್ರಿ, ಬಾಂಗ್ಲಾದೇಶ್ ಅಂದಾಗ ಇಸ್ಲಾಮಿಸ್ಟ್ ಕಂಟ್ರಿ ಅಂತ ಆ ಒಂದು ದೇಶವನ್ನು ಧರ್ಮದ ಆಧಾರದ ಮೇಲೆ ಗುರ್ತು ಮಾಡ್ತಾರೋ ಅದನ್ನು ನಾವು ನಾರ್ಮಲಿ ಸೆಕ್ಯುಲರ್ ಕಂಟ್ರಿ ಅಂತ ಕರೆಯೋದಿಲ್ಲ. ಭಾರತ ಅಂದಾಗ ಯಾವುದೇ ಧರ್ಮದಿಂದ ಗುರುತಿಸೋದಿಲ್ಲ. ನಂಬರ್ 2, ಈ ಸೆಕ್ಯುಲರಿಸಮ್ ಅಂದರೆ ಇವೆರಡೂ ಥಿಂಗ್ಸ್ನ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಓಕೆ, ಸೊ ನಮ್ಮ ಧರ್ಮದಲ್ಲಿ ಎಲ್ಲ ಧರ್ಮೀಯರಿಗೂ ಮತ್ತು ಎಲ್ಲ ಜಾತಿಯರಿಗೂ ಸಮಾನ ಅವಕಾಶಗಳನ್ನು ನೀಡಲಾಗಿದೆ. ಓಕೆ, ಸೊ ಸಮಾನ ಇವನ್ ಪ್ರೊಟೆಕ್ಷನ್ ಕೂಡ ನೀಡಲಾಗಿದೆ. ಸೊ ಆದ್ದರಿಂದ ಭಾರತವನ್ನು ಒಂದು ಜಾತ್ಯತೀತ ದೇಶ ಅಂತ ಕರೀತಾರೆ. ಹಾಗಂದರೆ ಸಂವಿಧಾನದ 42ನೇ ತಿದ್ದುಪಡಿ ವಿಶೇಷತೆ ಏನು ಹೇಳುತ್ತೆ, ಇದನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ. ಹೈಯೆಸ್ಟ್ ಎಕ್ಸಾಮ್ ಒಳಗೆ ಇದರ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಹಾಗೂ ಸುಪ್ರೀಂ ಕೋರ್ಟಿನ ಏನು ಹೇಳಿದೆ ಇದರ ಮೇಲೆ, ಲೈಕ್ ಇವುಗಳನ್ನು ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿತು ಅಥವಾ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿತು, ಏನು ಹೇಳೈತಿ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇರುವಂಥ ನಿಮಗೆಲ್ಲ ಏನು ಪ್ರಶ್ನೆ ಅಂದರೆ, ನಿಮ್ಮ ಅಭಿಪ್ರಾಯ ಏನು, ಭಾರತ ಜಾತ್ಯತೀತ ರಾಷ್ಟ್ರವಾಗಿಯೇ ಉಳಿಬೇಕು ಅಥವಾ ಜಾತ್ಯತೀತ ಅನ್ನುವಂಥ ಪದವನ್ನು ತೆಗೆದು ಹಾಕಬೇಕು ನಮ್ಮ ಸಂವಿಧಾನದಿಂದ. ನೀವು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಿಮಗೇನು ಅನಿಸುತ್ತೆ ಅದನ್ನು ಹೇಳಲಿಕ್ಕೆ ನಿಮಗೆ ಅಧಿಕಾರ ಇದೆ. ಓಕೆ, ಸೊ ಆದರೆ ಅದಕ್ಕೆ ಕಾರಣ ಹೇಳಬೇಕು. ನೀವು ಜಾತ್ಯತೀತ ದೇಶನೇ ಇರಬೇಕು ಸರ್ ಅಂದರೆ ಕಾರಣ ಹೇಳಬೇಕು. ಸೊ ಜಾತ್ಯತೀತ ದೇಶ ಬೇಡ ಸರ್ ಅದನ್ನು ತೆಗೆದು ಹಾಕಬೇಕು ಅಂದರೂ ಕೂಡ ಕಾರಣ ಹೇಳಬೇಕು. ಓಕೆ, ಸೊ ಈ ಕಾರಣ ಹೇಳೋದನ್ನು, ನಿಮ್ಮ ಅಭಿಪ್ರಾಯವನ್ನು ನೀವು ಎಕ್ಸ್ಪ್ರೆಸ್ ಮಾಡೋದನ್ನು ಕಲ್ತ್ಕೊಂಡ್ರೆ ನಿಮ್ಮ ಓದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಓದಿದ್ದು ನಿಮಗೆ ಜಾಸ್ತಿ ಉಪಯೋಗ ಆಗುತ್ತೆ. ಆ್ಯಂಡ್ ಈವನ್ ಲೈಫ್ ಒಳಗೂ ಕೂಡ ಈ ವಿಚಾರ ಮಾಡೋದು ಅನ್ನೋದು ಇರಬೇಕು, ಹೊಸದನ್ನು ತಿಳ್ಕೋಬೇಕು ಅನ್ನೋದು ಇರಬೇಕು. ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ ಅಕಾರ್ಡಿಂಗ್ ಟು ಆರ್ಟಿಕಲ್ ಅಮೆಂಡ್ಮೆಂಟ್ 42nd ಅಮೆಂಡ್ಮೆಂಟ್ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಇಷ್ಟು ಗೊತ್ತಿದ್ದರೆ ಮುಗೀತು ಅಂತಲ್ಲ. ಯಾಕೆ ಭಾರತ ಜಾತ್ಯತೀತ ರಾಷ್ಟ್ರವಾಗಿದ್ದರೆ ಹೆಂಗೆ ಬೆಟರು, ಯಾಕಿಲ್ಲ ಅಂತ ನಾವು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇದೆ. ಮನೆಯೊಳಗೆ ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವ ಅವಶ್ಯಕತೆ ಇದೆ. ಯಾಕಂದರೆ ಇವತ್ತು ಕರ್ನಾಟಕದೊಳಗೆ ಕೋಮು ಗಲಭೆಗಳು ಹೆಚ್ಚಿಗೆ ಆಗಿದ್ದಾವೆ. ಅದರೊಳಗೂ ಪರ್ಟಿಕ್ಯುಲರ್ಲಿ ಮಂಗಳೂರೊಳಗೆ ಈ ಕೋಮು ಗಲಭೆಗಳು ನೀವೇ ನೋಡ್ತೀರಿ ಎಷ್ಟು ಜನ ಜೀವವನ್ನು ಕಳ್ಕೊತಿದ್ದಾರೆ. ಐ ಡೋಂಟ್ ಥಿಂಕ್ ಭಾರತ ಇದ್ರ ಸಂಬಂಧಿದೆ, 21ನೇ ಶತಮಾನ ಇದ್ರ ಸಂಬಂಧಿದೆ. ಆ್ಯಂಡ್ ಒನ್ ಆಫ್ ದಿ ಲಾರ್ಜೆಸ್ಟ್ ಆರ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಗುರುತಿಸ್ಕೊಂಡಿದೆ. ಇದ್ರ ಸಂಬಂಧ ಗುರುತಿಸ್ಕೊಳ್ಳೋ ಅವಶ್ಯಕತೆ ಇದೆ. ಸೊ ಲೆಟ್ ಮೀ ನೋ ಗೈಸ್, ನಿಮ್ಮ ಒಪಿನಿಯನ್ನ ಹೇಳಬೇಕು. ನೀವು ನಿಮ್ಮ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿದರೆ ಮಾತ್ರ ನಾನು ನೆಕ್ಸ್ಟ್ ಟೈಮ್ ನಿಮ್ಮನ್ನು ವಿಚಾರ ಮಾಡಿಸುವಂಥ ವಿಡಿಯೋಗಳನ್ನ ಮಾಡ್ತೀನಿ. ನೀವು ಇನ್ ಕೇಸ್ ಏನಾದರೂ ಒಪಿನಿಯನ್ನ ಹೇಳಿಲ್ಲ ಅಂದರೆ ಎಸ್, ಐ ವಿಲ್ ಲಿವ್ ದೇರ್ ಓನ್ಲಿ. ಬಿಕಾಸ್ ನಿಮಗೆ ಹೆಂಗಿರಬೇಕು ಅಂದರೆ ರೆಡಿಮೇಡ್ ಫುಡ್,
ಇದು ಐತೆ ನೋಡಲೇ, ಇದನ್ನಿಷ್ಟೇ ಮಾಡಿರಲಿ, ಇದನ್ನಿಷ್ಟೇ ಬರೀರಲಿ, ಇದು ಇಷ್ಟೇಲೆ. ಸೆಕ್ಯುಲರ್ ಕಂಟ್ರಿ ಅಂದರೆ ಏನು, ಇದು ಇಷ್ಟೇಲೆ ಅಂತ ಹೇಳಬೇಕು. ಆ ಥರ ಇಷ್ಟ ಆಗುತ್ತೆ, ಬಟ್ ಅದರಿಂದ ಎಕ್ಸಾಮ್ ಪಾಸ್ ಆಗೋದಿಲ್ಲ. ಇವತ್ತಿನ ಎಕ್ಸಾಮ್ ಒಳಗೆ ದೇ ಆರ್ ಆಸ್ಕಿಂಗ್ ಯು ಅನಾಲಿಟಿಕಲ್ ಬೇಸ್ಡ್ ಕ್ವಶನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಗೈಸ್. ನಾನಂತೂ ಆ್ಯಸ್ ಅ ಟೀಚರ್ ಆಗಿ ನನ್ನ ಪ್ರಯತ್ನನ ಮಾಡ್ತಿದ್ದೀನಿ. ಪರ ವಿರೋಧ ವಾದಗಳನ್ನ ಹೇಳ್ತೀನಿ, ಅದು ಆದಮೇಲೆ ನಿಮ್ಮ ಒಪಿನಿಯನ್ನ ಹೇಳಿ. ಈಗ ಮೊದಲನೇದಾಗಿ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ತಿದ್ದುಪಡಿಯ ಒಂದು ವಿಶೇಷತೆ ಏನು? ಇದನ್ನು 1976ರಲ್ಲಿ ಮಾಡಲಾಯಿತು. ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಇದನ್ನು ಮಾಡಲಾಯಿತು. ಆ್ಯಂಡ್ ಬಹುತೇಕವಾಗಿ ಈ ಒಂದು ಸಂವಿಧಾನದ ತಿದ್ದುಪಡಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ದೇಶದೊಳಗೆ ಹೊಂದಿದೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಬಿಫೋರ್ ಅಂದರೆ, ಈ ಒಂದು ವಿಷಯದ ಮೇಲೆ ಕ್ವಶನ್ಗಳು ಬರ್ತವೆ, ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಓಕೆ, ಸಂವಿಧಾನದ ಪ್ರಾರಂಭ ಅಂದರೆ ಪೀಠಿಕೆಯಲ್ಲಿ ಮಹತ್ವದ ಪದಗಳನ್ನು ಸೇರಿಸಲಾಯಿತು. 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976ರಲ್ಲಿ ಸಮಾಜವಾದ ಅಂದರೆ ಸೋಷಲಿಸ್ಟ್, ಜಾತ್ಯತೀತ ಅಂದರೆ ಸೆಕ್ಯುಲರ್ ಮತ್ತು ರಾಷ್ಟ್ರೀಯ ಏಕತೆ ಅಂದರೆ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ನೇಷನ್ ಎಂಬ ಪದಗಳನ್ನು ಈ ಪೀಠಿಕೆಯಲ್ಲಿ, ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಯಿತು. ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ, ಈ ಮೂರು ಪದನ ಸೀಕ್ವೆನ್ಸ್ ಒಳಗೆ ನೆನಪಿಡ್ರಿ. KAS ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ದಾರೆ, IAS ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ನಿಮಗೆ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೀಕ್ವೆನ್ಸ್ ಮೊದಲು ಯಾವ ಪದ ಬರ್ತದೆ ಅಂತ. ಓಕೆ, ಸೊ ಯಾಕೆ ಈ ಪದಗಳನ್ನು ಮೂಲ ಸಂವಿಧಾನದೊಳಗಿಲ್ಲ ಆಮೇಲೆ ಆ್ಯಡ್ ಮಾಡಿದ್ರು ಅಂದರೆ, ಭಾರತ ಸಂವಿಧಾನದ ನೈತಿಕ ತತ್ವಗಳನ್ನು ಸ್ಪಷ್ಟಗೊಳಿಸ್ತವೆ ಮತ್ತು ದೇಶದ ಧ್ಯೇಯ ಲಕ್ಷಣಗಳ ಪರಿಧಿಯನ್ನು ಇವು ವಿಸ್ತರಿಸ್ತವೆ. ನಮ್ಮ ದೇಶದ ವಿವಿಧತೆಯಿಂದ ಕೂಡಿರುವಂಥ ಏಕತೆ ದೇಶ ಅಂತ ಹೇಳ್ತೇವಲ್ಲ, ಅದನ್ನು ಮತ್ತಷ್ಟು ವಿಸ್ತರಿಸ್ತವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಮೂಲಭೂತ ಕರ್ತವ್ಯಗಳನ್ನು ಇದೇ ಒಂದು ಸಂವಿಧಾನದ ತಿದ್ದುಪಡಿಯಿಂದ ಭಾರತ ಸಂವಿಧಾನಕ್ಕೆ ಪರಿಚಯಿಸಲಾಯಿತು. ಓಕೆ, ಸೊ ಇಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಮಾಡಲಾಯಿತು. ಜೊತೆಗೆ ಹಕ್ಕುಗಳ ಜೊತೆಗೆ ಮೂಲಭೂತ ಹಕ್ಕುಗಳಂತೂ ಮೂಲ ಸಂವಿಧಾನದೊಳಗೆ ಇದು. ಕರ್ತವ್ಯಗಳ ಮಹತ್ವವನ್ನು ಅರಿತು ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು ಜವಾಬ್ದಾರಿತನದಿಂದ ಅವರು ಆ್ಯಕ್ಟ್ ಮಾಡಲಿ ಅಂಥೇಳಿ ಆರ್ಟಿಕಲ್ 51A ಇಂದ ಇವುಗಳನ್ನು ಆ್ಯಡ್ ಮಾಡಿದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ, ಈ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಹಾಕಬೇಕು ಅಂತ ಸಜೆಸ್ಟ್ ಮಾಡಿದಂಥ ಕಮಿಟಿ ಯಾವುದು? ಓಕೆ, ಅದರ ಹೆಸರು ಹೇಳಬೇಕು. ಸಮಿತಿ ಯಾವ ಸಮಿತಿಯ ನಿರ್ದೇಶನ ಅಥವಾ ಶಿಫಾರಸಿನ ಮೇಲೆಗೆ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು? ಓಕೆ, ದಿಸ್ ಈಸ್ ದ ಕ್ವಶನ್. ನೆಕ್ಸ್ಟ್, ದೂರದೃಷ್ಟಿಯ ಆಡಳಿತಕ್ಕೆ ಬಲ ಬಂದಿದ್ದು ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, ಸೊ ಆಮೇಲೆ ಉದ್ಯೋಗದಲ್ಲಿ ನ್ಯಾಯತೆ ಅನ್ನೋದನ್ನು ಈ ಒಂದು DPSP ಒಳಗೆ ಆ್ಯಡ್ ಮಾಡಿದ್ದು. ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಅದು ಪುರುಷನೇ ಆಗಿರಲಿ ಮಹಿಳೆ ಆಗಿರಲಿ, ಇಲ್ಲೇ ಇಂಟ್ರಡ್ಯೂಸ್ ಮಾಡಿದ್ದು. ಪರಿಸರ ಸಂರಕ್ಷಣೆಯಂತಹ ಅಂಶಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದು ಇದೇ DPSP ಒಳಗೆ. ಓಕೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ನೀಡಿದ್ದು ಇದೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಆದ್ದರಿಂದ ಇಂಪಾರ್ಟೆಂಟ್ ಗೈಸ್. ಓಕೆ, ನೆಕ್ಸ್ಟ್, ಪಾರ್ಲಿಮೆಂಟ್ಗೆ ಶಕ್ತಿ ಬಲ ನೀಡಿರುವುದು ಇದೇ ಸಂವಿಧಾನದ ತಿದ್ದುಪಡಿ. ಈ ತಿದ್ದುಪಡಿ ಕೇಂದ್ರ ಸರ್ಕಾರದ ಅಧಿಕಾರವನ್ನು ವಿಸ್ತರಣೆಯನ್ನು ಮಾಡಿದ್ದು. ಓಕೆ, ಸೊ ಇದೇ ಒಂದು ತಿದ್ದುಪಡಿಯೊಳಗೆ ಹೇಳಿದ್ದು, ಎಸ್, ನ್ಯಾಯಾಂಗಕ್ಕೆ ಅಧಿಕಾರ ಇದ್ದಾವೆ, ಆದರೆ ಕಾನೂನನ್ನು ಮಾಡಿದ ಮೇಲೆ ಸರಿಯೋ ತಪ್ಪು ಅಂತ ಡಿಸೈಡ್ ಮಾಡುವಂಥ ಅಧಿಕಾರ ಇದ್ದಾವೆ. ಸೊ ಕಾನೂನನ್ನು ಮಾಡೋದು, ಆಮೇಲೆ ಕಾನೂನು ರಚನೆ ಮಾಡೋದು, ಆ ಎಲ್ಲ ನೈತಿಕ ಮತ್ತು ಶಾಸನಾತ್ಮಕ ಅಧಿಕಾರಗಳು ಡೆಫಿನೆಟ್ಲಿ ಇರೋದು ಸರ್ಕಾರಕ್ಕೆ, ಪಾರ್ಲಿಮೆಂಟ್ಗೆ, ಸಂಸತ್ತಿಗೆ, ನ್ಯಾಯಾಂಗಕ್ಕೆ ಅಲ್ಲ ಅಂತ ಕೂಡ ಇದು ಹೇಳಿದ್ದು. ಆ್ಯಂಡ್ ಈ ಒಂದು 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕೂಡ ಕರೆಯಲ್ಪಡ್ತದೆ. ಆ್ಯಂಡ್ ದೇಶದ ಸಂವಿಧಾನಿಕ ತತ್ವಗಳು, ನಾಗರಿಕರ ಕರ್ತವ್ಯಗಳು ಮತ್ತು ಆಡಳಿತ ವ್ಯವಸ್ಥೆಯ ತಳಹದಿಯಾಗಿ ಭಾರೀ ಬದಲಾವಣೆಯನ್ನು ತಂದಿದ್ದನ್ನು ಕಾಣ್ತೀವಿ. ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆ, ಈಗ ನೆಕ್ಸ್ಟ್, ಜಾತ್ಯತೀತ ಮತ್ತು ಸೆಕ್ಯುಲರ್ ಮತ್ತು ಸಮಾಜವಾದ ಇವೆರಡು ಪದಗಳನ್ನು ತೆಗೆದುಹಾಕಬೇಕು ಅಂತಿದ್ದಾರೆ. ನಾನು ಮೊದಲಿಗೆ ಸೆಕ್ಯುಲರ್ ಅಂದರೆ ಮೀನಿಂಗ್ ಹೇಳಿದ್ದೀನಿ. ಅಂದರೆ ಜಾತ್ಯತೀತ ಅಂದರೆ ರಾಜ್ಯ ಧರ್ಮ ಅಂತ ಇಲ್ಲ, ಎಲ್ಲ ಧರ್ಮಗಳಿಗೂ ಸಮಾನ ಹಕ್ಕು. ಸೋಷಿಯಲಿಸ್ಟ್ ಅಂದರೆ ಏನು? ಸೋಷಿಯಲಿಸ್ಟ್ ಅಂದರೆ ಸಮಾಜವಾದ. ಸಮಾಜವಾದ ಅಂದರೆ ಏನು? ಇಲ್ಲಿ ಬಡವರಿಗೆ ಬೇಕಾದಂಥ ಯೋಜನೆಗಳನ್ನು ಕೈಗೊಳ್ಳಲಾಗುತ್ತೆ. ಓಕೆ, ಸೊ ಅಂದರೆ ಮಿಕ್ಸ್ಡ್ ಎಕನಾಮಿ, ಬರೀ
ಈ ಒಂದು ಪ್ರೈವೇಟೈಸೇಷನ್ ಮಾಡೋದಿಲ್ಲ, ಸರ್ಕಾರನೂ ನಿರ್ಧಾರ ಮಾಡುತ್ತೆ, ವೆಲ್ಫೇರ್ ಸ್ಕೀಮ್ ಮಾಡುತ್ತೆ. ಓಕೆ, ಆಮೇಲೆ ಸಮಾನತೆ ತರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನ ಮಾಡುತ್ತೆ. ಆದ್ದರಿಂದ ಸಮಾಜವಾದ ಎಂಬ ಪದಗಳನ್ನು 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1976ರಲ್ಲಿ ಈ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ ಈ ಒಂದು ಪ್ರಿಯಾಂಬಲಲ್ಲಿ ಆ್ಯಡ್ ಮಾಡಲಾಯಿತು. ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಕೆಲವು ಸಂಘಟನೆಗಳು ಮತ್ತು ರಾಜಕೀಯ ನಾಯಕರುಗಳು ಈ ಪದಗಳನ್ನು ತೆಗೆದು ಹಾಕಬೇಕು ಅಂತಿದ್ದಾರೆ. ಸೊ ಈಗ ಮೊದಲನೇದಾಗಿ ಪರ ತೆಗೆದು ಹಾಕಬೇಕು ಅನ್ನೋರ ವಾದ ಏನು, ಓಕೆ, ಇವ್ರ ವಾದ ಏನು ಅಂತ ನಾವು ಒಂದೊಂದಾಗಿ ನೋಡೋಣ. ನಿಮಗೆ ಪ್ರಬಂಧ ಬರೀಲಿಕ್ಕೆ ಆಮೇಲೆ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳಿಕ್ಕೆ ಈ ವಾದಗಳು ಕಾರಣ ಆಗ್ತವೆ ಫ್ರೆಂಡ್ಸ್. ಮೊದಲನೇ ಕಾರಣ ಇವ್ರು ಹೇಳ್ತಾರೆ, ಈ ಪದಗಳು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಗಾಂಧೀಜಿ, ನೆಹರೂಜಿ, ಅಂಬೇಡ್ಕರ್ಜಿ ಅವರೇ ಹಾಕ್ಲಾರ್ದನ್ನ ನೀವು ಆಮೇಲೆ ಯಾಕೆ ಹಾಕಿರಿ? ಆಮೇಲೆ ಇಲ್ಲಿ ಪಾಲಿಟಿಕ್ಸ್ ಕೂಡ ಇಂಡಲ್ಜ್ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಈ ಅಮೆಂಡ್ಮೆಂಟ್ ಮಾಡಿದ್ದು ಯುವಕರನ್ನ ಹಾಕುವಂಥ ಅವಶ್ಯಕತೆ ಏನೈತಿ ಅನ್ನುವಂಥ ಪ್ರಶ್ನೆ ಇವ್ರದ್ದಾಗಿದೆ. ನೋಡಿ, ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ಸಭೆಯಲ್ಲಿ ಜಾತ್ಯತೀತ ಅಥವಾ ಸಮಾಜವಾದ ಎಂಬ ಪದಗಳನ್ನು ಇರಲೇ ಇಲ್ಲ, ಸೇರಿಸಲಾಗಿಲ್ಲ. ಸೊ ಆದ್ದರಿಂದ ಕೆಲವೊಬ್ರು ಹೇಳ್ತಾರೆ ನೈಜ ತಿದ್ದುಪಡಿ ಅಲ್ಲವೇ ಅಲ್ಲ, ತಿದ್ದುಪಡಿ ಬಂದಿದ್ದನ್ನು ನಾವು ಮತ್ತೆ ಚೇಂಜ್ ಮಾಡ್ಬೋದು ಅನ್ನೋದು ಇವ್ರ ವಾದ ಆಗಿದೆ. ನೆಕ್ಸ್ಟ್, ಸಮಾಜವಾದವು ಒಂದು ಆರ್ಥಿಕ ತತ್ವ ಅಂತ ಕೂಡ ಇವ್ರು ಹೇಳ್ತಾರೆ. ನೋಡಿ, ಸಮಾಜವಾದ ಒಂದು ನಿರ್ದಿಷ್ಟ ರಾಜಕೀಯ ಆರ್ಥಿಕ ತತ್ವವಾಗಿದ್ದು ಎಲ್ಲರೂ ಅದರೊಂದಿಗೆ ಒಪ್ಪಿಗೆಯನ್ನು ಹೊಂದಿಲ್ಲ. ಸೊ ಸರ್ಕಾರ ವೆಲ್ಫೇರ್ ಸ್ಕೀಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದೊಳಗೆ ಫ್ರೀ ಬೀಸ್ ಕೊಟ್ಟಿದ್ದಾರೆ. ಯಾರಿಗೆ ಬೇಕಾಗಿದೆ ಫ್ರೀ ಬೀಸ್? ಕೆಲವೊಬ್ರು ಹೇಳ್ತಾರೆ ಫ್ರೀ ಬೀಸ್ ಈ ಒಂದು ಉಚಿತ ಕೊಡುಗೆಗಳೇ ಎಲ್ಲವನ್ನು ನಮ್ಮ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಡಿಸ್ಟ್ರಾಯ್ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಓಕೆ, ಯಾರಿಗೆ ಬೇಕೋ ಅವ್ರು ದುಡ್ಡು ತಿನ್ನಲಿ, ಆರ್ಥಿಕ ನೀತಿ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡ್ಬೋದು ಇವು. ಓಕೆ, ಸೊ ಆದ್ದರಿಂದ ಟ್ಯಾಕ್ಸ್ ಕಟ್ಟೋರ ಸಂಖ್ಯೆನ ಕಡಿಮೆ ಮಾಡ್ಬೋದು. ನೀವೇನು ಸಮಾಜವಾದ ಹಚ್ಚಿದ್ರಿ ಅಂತ ಕೆಲವೊಂದಿಷ್ಟು ಜನ ವಾದ ಮಾಡ್ತಾರೆ. ನೆಕ್ಸ್ಟ್, ಜಾತ್ಯತೀತತೆಯ ಅರ್ಥವನ್ನು ರಾಜಕೀಯವಾಗಿ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತಿನ ದಿನಮಾನಗಳಲ್ಲಿ ಈ ಒಂದು ಜಾತ್ಯತೀತ ಅನ್ನೋದನ್ನು ಓವರ್ ರೊಮ್ಯಾಂಟಿಸೈಸ್ ಮಾಡ್ತಿದ್ದಾರೆ. ಕೆಲವು ಪಕ್ಷಗಳು ಜಾತ್ಯತೀತತೆಯನ್ನು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸ್ತಿದ್ದಾರೆ. ಹೀಗಾಗಿ ಜಾತ್ಯತೀತ ಎಂಬ ಪದ ಪ್ರಾಮಾಣಿಕತೆಯಿಂದ ಕಡಿಮೆಯಾಗಿದೆ. ಕೆಲವರು ಇದನ್ನು ನಂಬ್ತಾರೆ. ನಿಮಗೇನಿಸುತ್ತೆ ಗೈಸ್, ಭಾರತದಲ್ಲಿ ಜಾತ್ಯತೀತ ತತ್ವಗಳನ್ನು ನಾವು ಆಗಲಿ ಸರ್ಕಾರ ಆಗಲಿ ಪಾಲನೆ ಮಾಡ್ತಿದೆಯಾ? ಪಾಲನೆ ಮಾಡ್ತಿಲ್ಲ ಅಂದರೆ ಅದಕ್ಕೆ ನಾವು ಕಾರಣ. ಬಿಕಾಸ್ ಯಾವಾಗ ಅನ್ಯಾಯ ಆಗುತ್ತೆ, ಯಾವಾಗ ಇಂಥ ಪ್ರಶ್ನೆ ಬರ್ತವೆ, ಅಂಥ ಟೈಮ್ ಒಳಗೆ ನಾವು ಯಾರೂ ಅದನ್ನು ಕ್ವಶನ್ ಮಾಡೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ಉದ್ದೇಶನೇ ಇದೆ, ನಾವು ಪ್ರಶ್ನೆ ಮಾಡೋದನ್ನು ಕಲಿಬೇಕು. ನೆಕ್ಸ್ಟ್, ಜನತೆಯೇ ಇದನ್ನು ತೀರ್ಮಾನಿಸಲಿ ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಯಾಕಂದರೆ ಈ ಪದಗಳನ್ನು ಸಂವಿಧಾನದಲ್ಲಿ ಇಟ್ಕೊಳ್ಬೇಕೋ ಇಲ್ಲವೋ ಎಂಬ ನಿರ್ಧಾರವನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಹೆಂಗೆ ಒಂದು ಡಿಬೇಟ್ ಮತ್ತು ಡಿಸ್ಕಷನ್ ಮಾಡಿ ಇದನ್ನು ಇಟ್ಕೋಬೇಕೋ ಇದನ್ನು ಬೇಡವೋ ಅಂತ ಹೇಳಿ ನಿರ್ಧಾರ ಮಾಡಿದ್ರು, ಅದೇ ಥರ ಇದನ್ನು ನಿರ್ಧಾರ ಮಾಡಬೇಕು. ಭಾಳಷ್ಟು ಜನ ಇದನ್ನು ಬೇಡ ಅಂತ ಹೇಳಿದರೆ ಅವಾಗ ಇದನ್ನು ತೆಗೆದು ಹಾಕಬೇಕು, ಭಾಳಷ್ಟು ಜನ ಬೇಕು ಅಂತ ಹೇಳಿದರೆ ಅದನ್ನು ಇಡಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಈ ದೇಶದೊಳಗೆ ಏನಾಗಿದೆ ಅಂದರೆ ಜನ ಇರೋರು, ಜೀವಂತವಾಗಿರೋರು ಭಾಳ ಕಮ್ಮಿ, ಡೆಡ್ ಬಾಡೀಸ್ಗಳು. ಸೊ ಇದ್ರ ಬಗ್ಗೆ ನೀವು 100 ಸರ್ತಿ, ಎಷ್ಟೋ 10 ಸರ್ತಿ ಪಾಲಿಟಿ ಬುಕ್ಗಳು ಓದಿರ್ತೀರಿ. ಅದು ಆದಮೇಲೂ ನಿಮ್ಮ ಒಪಿನಿಯನ್ ಹೇಳು ಅಂದರೆ ಹೇಳೋದಿಲ್ಲ, ಸರ್ಕಾರ ಕೇಳಿದಾಗೂ ಹೇಳೋದಿಲ್ಲ. ಆಮೇಲೆ ಏನು ಹೇಳೋದು, ಸರಿಯಾದಂಥ ಯೋಜನೆಗಳನ್ನು ತರ್ತಾ ಇಲ್ಲ, ಸರಿಯಾದಂಥ ಪಾಲಿಸಿನ ತರ್ತಾ ಇಲ್ಲ, ಕ್ರಿಮಿನಲ್ಸ್ ಪಾಲಿಟಿಕ್ಸಿಗೆ ಹೋಗ್ತಿದ್ದಾರೆ. ಅನ್ನೆಸೆಸರಿ ನಮ್ಮ ದೇಶದೊಳಗೆ ಈ ಕೋಮುಗಲಭೆಗಳು ಹೆಚ್ಚಾಗ್ತಿದ್ದಾವೆ. ಮನ್ಯಾಗ ಕೂತು ಮಾತಾಡೋದು. ಓಕೆ, ಸೊ ಇಟ್ಸ್ ರೈಟ್ ಟೈಮ್ ಗೈಸ್, ಯು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್. ಇನ್ನು ವಿರೋಧದ ವಾದಗಳು, ಇಲ್ಲ ಬೇಡ ಈ ಪದಗಳನ್ನು ತೆಗಿಯೋದು ಬೇಡ ಅಂತ ಹೇಳೋರು ಏನು ಹೇಳ್ತಾರೆ, ಭಾರತದ ಮೂಲ ತತ್ವಗಳನ್ನು ಪ್ರತಿನಿಧಿಸ್ತವೆ. ಭಾರತದೊಳಗೆ ವಿವಿಧತೆ ಇದೆಯಲ್ಲೋ, ಭಾಷೆಗಳು ಬೇರೆ ಇದ್ದಾವೆ, ಧರ್ಮಗಳು ಬೇರೆ ಇದ್ದಾವೆ, ಜಾತಿಗಳು ಬೇರೆ ಇದ್ದಾವೆ, ಮತ್ತೇನು ನಮ್ಮ ಪರಂಪರೆ ಹಂಗಿದೆ. ಆದ್ದರಿಂದನೇ ಭಾರತಕ್ಕೆ ವಿಶ್ವವ್ಯಾಪಿಯಾಗಿ ರಿಕಗ್ನೈಸ್ ಕೂಡ ಮಾಡ್ತಾರೆ. ವಿವಿಧತೆಯಲ್ಲಿ ಕೂಡಿರುವಂಥ ಏಕದೇಯ ದೇಶ ಅಂತ ಸಮತೋಲನವನ್ನು ಕಾಪಾಡಲಿಕ್ಕೆ ಎಲ್ಲ ಧರ್ಮೀಯರ ನಡುವೆ ಸೊ ನಮಗೆ ಸೆಕ್ಯುಲರ್ ಅಥವಾ ಜಾತ್ಯತೀತ ಅನ್ನುವಂಥ ಪದ ಮತ್ತು ಸಮಾಜವಾದ ಅನ್ನುವಂಥ ಪದ ಅವಶ್ಯಕತೆ ಇದೆ. ಓಕೆ, ಸಹಿಷ್ಣುತೆಯೇ ನಮ್ಮ ಪರಂಪರೆಯ ಒಂದು ಬಿಂಬವಾಗಿದೆ. ಸೊ ಸಹಿಷ್ಣುತೆಗೆ ಉದಾಹರಣೆಯಾಗಿ ಈ ಜಾತ್ಯತೀತ ಮತ್ತು ಸಮಾಜವಾದ ಇದೆ ಅನ್ನುವಂಥದ್ದನ್ನು ಕೂಡ ಬಹಳಷ್ಟು ಜನ ವಾದ ಮಾಡ್ತಾರೆ. ನೆಕ್ಸ್ಟ್, ಸಾಮಾಜಿಕ ನ್ಯಾಯಕ್ಕೆ ಅವು ಅಗತ್ಯ. ಇವತ್ತಿನವರೆಗೂ ಕೂಡ ನಮ್ಮ ದೇಶದೊಳಗೆ ಹಿಂದುಳಿದವರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ. ನಾನು ಜಾತೀಯತೆಯಾಗಿ ಅಥವಾ ಧಾರ್ಮಿಕವಾಗಿ ಹಿಂದುಳಿದವ್ರ ಬಗ್ಗೆ ಹೇಳ್ತಾ ಇಲ್ಲ. ಸೊ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ. ಇವತ್ತು ಮೂಲ ಒಳ ಮೀಸಲಾತಿಯನ್ನು ತರುವುದರಿಂದ ಈ ದೇಶದೊಳಗೆ ನೋಡಿ
76 ವರ್ಷದಿಂದ ಇವತ್ತು ಮೀಸಲಾತಿನ ಕೊಡ್ತಾನೆ ಬಂದಿದ್ದೀವಿ. ಆದರೆ ಎಷ್ಟು ಜನಕ್ಕೆ ಅದು ಉಪಯೋಗ ಆಗಿದೆ? ಉಪಯೋಗ ತೊಗೊಂಡವರೇ ವಾಪಸ್ ಉಪಯೋಗ ತಗೋತಿದ್ದಾರೆ. ದಟ್ ಈಸ್ ಅ ಪ್ರಾಬ್ಲಮ್. ಓಕೆ, ಉಪಯೋಗ ತೊಗೊಂಡವರೇ ಅಗೇನ್ ಆ್ಯಂಡ್ ಅಗೇನ್ ಉಪಯೋಗ ತೊಗೊಂಡ್ರೆ ಏನು ಉಪಯೋಗ? ಸೊ ಯಾರಿಗೆ ಇಲ್ಲಿವರೆಗೂ ಈ ಒಂದು ಮೀಸಲಾತಿ ದೊರೆತಿಲ್ವೋ ಅಂಥವ್ರಿಗೆ ಸಿಗಬೇಕು. ಅದಕ್ಕೆ ಅಂಥವ್ರಿಗೆ ದೊರಕಿಸ್ಲಿಕ್ಕೆ ಒಳ ಮೀಸಲಾತಿ ಒಂದು ಸೊಲ್ಯೂಷನ್ ಆಗಿದೆ ಗೈಸ್. ಓಕೆ, ಆರ್ಥಿಕ ದಾರಿ ಮಾತ್ರ ಅಲ್ಲ, ಸಾಮಾಜಿಕ ದಿಕ್ಕೂ ಕೂಡ ಹೌದು. ಸಾಮಾಜಿಕ ನ್ಯಾಯಕ್ಕೆ ಈ ಒಂದು ಸೆಕ್ಯುಲರಿಸಮ್ ಅನ್ನೋದು ಆರ್ಥಿಕ ದಾರಿ ಮಾತ್ರವಲ್ಲ. ಓಕೆ, ಇದು ಒಂದು ಸಾಮಾಜಿಕ ದಿಕ್ಕಾಗಿದೆ ಅವರಿಗೆ. ನೆಕ್ಸ್ಟ್, ಜಾತ್ಯತೀತತೆ ಧರ್ಮ ನಿರಪೇಕ್ಷತೆಯ ಬಲವಾದ ಸೂಚನೆ. ನೋಡಿ, ನಮ್ಮ ದೇಶದೊಳಗೆ ಯಾವ ಧರ್ಮನೂ ಮೇಲೂ ಅಲ್ಲ, ಯಾವ ಧರ್ಮನೂ ಕೀಳು ಅಲ್ಲ. ಆದರೂ ಕೂಡ ಕೋಮು ಗಲಭೆ ಆಗ್ತಿದ್ದಾವೆ, ಆದರೂ ಕೂಡ ಹೊಡೆದಾಡಿ ಸಾಯ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾವು ಓದೋದನ್ನು ಪ್ರಾಕ್ಟಿಕಲ್ ಆಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೂ ಕೂಡ ತೊಗೊಂಬರ್ರಿ ಅಂತ ಹೇಳ್ತಾ ಇಲ್ಲ, ಯಾರು ತರಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ದ್ಯಾಟ್ಸ್ ವೈ ದಿಸ್ ಪ್ರಾಬ್ಲಮ್ ಈಸ್ ಗೋಯಿಂಗ್ ಆನ್. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಭಾಗವಾಗಿಯೇ ಸೇರಿಸಲಾಗಿದೆ. ಇವತ್ತು ಯಾರ್ಯಾರು ತಿದ್ದುಪಡಿ ತರಲಾಗಿದೆ ಅಂತ ಹೇಳ್ತಿದ್ದಾರೆ, ಇದನ್ನು ಒಂದೇನ ತಿದ್ದುಪಡಿ ತಂದಿದ್ದೀವಿ, ಆಮೇಲೆ ಇದನ್ನೇನಾದರೂ ಇಲ್ಲಿಗಲ್ ಆಗಿ ತಿದ್ದುಪಡಿ ತಂದಿದ್ದೀವಿ. ಸೊ ಇದನ್ನು ಸಂವಿಧಾನಿಕ ಭಾಗವಾಗಿಯೇ ಸಂವಿಧಾನದೊಳಗೆ ರಾಜ್ಯಸಭಾ ಲೋಕಸಭಾ ಎರಡೂ ಒಪ್ಪಿದ ಮೇಲೇ, ಮತ್ತೆ ಹೆಂಗೆ ಬಹುಮತದಿಂದ ಒಪ್ಪಿದ ಮೇಲೇ ತಿದ್ದುಪಡಿ ತರಲಾಗಿದೆ. ಮತ್ತೇನಿದು ತೆಗಿಬೇಕು ಅಂತ ಹೇಳೋದು ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ. ಸೊ ಇದು ಡೆಫಿನೆಟ್ಲಿ ಆಧ್ಯಾತ್ಮಿಕ ವಿರೋಧ ಅಲ್ಲವೇ ಅಲ್ಲ. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್, ಯಾಕೆ ಈ ಪದಗಳನ್ನು ತೆಗಿಬಾರ್ದು ಅಂತ ಹೇಳ್ತಾರೆ ಅಂದರೆ, ಭಾರತ ವಿಶ್ವಸಂಸ್ಥೆಗೆ ಕಾಯಂ ಸದಸ್ಯತ್ವ ಪಡಿಬೇಕು ಅಂತ ಗುರಿ ಇಟ್ಟಿದೆ. ಅಂತಾರಾಷ್ಟ್ರೀಯ ಮೌಲ್ಯಗಳಿಗೆ ಧಕ್ಕೆ ಆಗುವಂಥದ್ದು. ಓಕೆ, ಸೊ ಜಾತ್ಯತೀತ ಮತ್ತು ಸಮಾಜವಾದ ಪದಗಳು ಯುನೈಟೆಡ್ ನೇಷನ್ಸ್ನ ಮಾನವ ಹಕ್ಕುಗಳ ಘೋಷಣೆಯ ಭಾಗವಾಗಿವೆ. ಓಕೆ, ಅದಕ್ಕೆ ಭಾರತ 1945 ಯುನೈಟೆಡ್ ನೇಷನ್ಸ್ಗೆ ಜಾಯಿನ್ ಆಗಿದೆ ಮತ್ತು ಅದರ ಎಲ್ಲ ತತ್ವಗಳನ್ನು ಫಾಲೋವರ್ ಕೂಡ ಆಗಿದೆ. ಓಕೆ, ಭಾರತ ತನ್ನ ಬಾಹ್ಯ ಮತ್ತು ಆಂತರಿಕ ನೀತಿಯಲ್ಲಿ ಮಾನವ ಹಕ್ಕುಗಳಿಗೆ ಬದ್ಧವಿರುವುದನ್ನು ಇದು ತೋರಿಸ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಬೇಡ ಅಂತ ಹೇಳಿದಾಗ ಯಾಕೆ ತೆಗಿಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರ್ತದೆ ಗೈಸ್. ಸೊ ಹೀಗೆ ಪರ ಮತ್ತು ವಿರೋಧದ ವಾದ ಇದ್ದಾವೆ. ಆ್ಯಂಡ್ ಈಗ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ, ಹೇಳಿದೆ ಸಮಾಜವಾದ ಮತ್ತು ಜಾತ್ಯತೀತ ಇವೆರಡೂ ಪದಗಳನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲ, ಮತ್ತು ಸಂವಿಧಾನ ಪೀಠಿಕೆಯಲ್ಲಿರುವಂಥ ಈ ಪದಗಳನ್ನು ತೆಗೆಯೋದು ಕೂಡ ಇಂಪಾಸಿಬಲ್, ತೆಗಿಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಎದಕ್ಕಂದರೆ ಸಂವಿಧಾನ ಈ ಪೀಠಿಕೆಯನ್ನು ಮೂಲ ತತ್ವ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಆ್ಯಡ್ ಮಾಡಲಾಗಿದೆ. ಅಂದರೆ ಏನು, ಭಾರತ ಸಂವಿಧಾನದೊಳಗೆ ಇರುವಂಥದ್ದನ್ನು ಏನು ಬೇಕಾದನ್ನು ಯಾವ್ದು ಬೇಕಾದನ್ನು ಪಾರ್ಲಿಮೆಂಟು ಅಥವಾ ಸಂಸತ್ತು ತಿದ್ದುಪಡಿನ ಮಾಡ್ಬೋದು. ಆದರೆ ಈ ಮೂಲ ಸಂವಿಧಾನ ತತ್ವ ಅಂತ ಏನು ಆ್ಯಡ್ ಮಾಡಿದೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೇಶವಾನಂದ ಭಾರತಿ ಕೇಸ್ 1973 ಅದರೊಳಗೆ ಏನು ಆ್ಯಡ್ ಮಾಡಲಾಗಿದೆ. ಸೊ ಅವಾಗಿಂದ ಮೂಲಭೂತ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ನ ಅಮೆಂಡ್ಮೆಂಟ್ ಮಾಡೋಂಗಿಲ್ಲ. ಸೊ ಅಂದರೆ ಸಮಾಜವಾದ ಮತ್ತು ಜಾತ್ಯತೀತತೆಯನ್ನು ತೆಗೆದು ಹಾಕೋಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಇದಕ್ಕೆ ಕೆಲವೊಬ್ರು ಹೇಳ್ತಾರೆ, ಇಲ್ಲ ನಾವು ಮೆಜಾರಿಟಿಯಿಂದ ಇದನ್ನು ತೆಗೆದು ಹಾಕ್ಬೋದು, ಸೊ ಸಂವಿಧಾನ ತಿದ್ದುಪಡಿ ಮಾಡುವಂಥ ಒಂದು ರೀತಿನೇ ಚೇಂಜ್ ಮಾಡ್ಬೋದು ಅನ್ನೋದು ಕೂಡ ಆಗಿದೆ. ಅಂದರೆ ದೇಶ ಹಾಳು ಮಾಡೋಕ್ಕೆ ಭಾಳ ಜನ ಕೂತಿದ್ದಾರೆ. ವಿವಿಧತೆಯಲ್ಲಿ ಏಕತೆಯಿಂದನೇ ಎಷ್ಟು ಚೆನ್ನಾಗಿ ಈ ದೇಶ ಹೊಂಟಿದೆ. ಅನೇಕ ಪೊಲಿಟಿಷಿಯನ್ಸ್ಗಳು ತಮ್ಮ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಈ ಪ್ರೊವೊಕೇಟಿವ್ ಸ್ಪೀಚ್ನ ಕೊಡ್ತಾರೆ ಆ್ಯಂಡ್ ಅದನ್ನು ಭಾಳ ಜನ ಫಾಲೋ ಮಾಡ್ತಾರೆ. ಲಾಸ್ಟ್ಗೆ ಅವ್ರು ಸತ್ತು ಹೋದರೆ ಅವರಿಗೆ 5 ಲಕ್ಷನೋ 2 ಲಕ್ಷನೋ ಕೊಟ್ಟು ಅಲ್ಲಿನ ವೋಟ್ ಬ್ಯಾಂಕ್ಗಳನ್ನು ಕ್ರಿಯೇಟ್ ಮಾಡ್ಕೋತಿದ್ದಾರೆ. ಇನ್ನು ಎಷ್ಟು ಜನ ಈ ದೇಶದೊಳಗೆ ಹಾಗೆ ಪ್ರಾಣ ಕೊಡಬೇಕು? ಆ್ಯಂಡ್ ಸಂವಿಧಾನ ಇದೆ, ಎಲ್ಲ ಕ್ಲಾರಿಟಿ ಇದೆ, ಶಿಕ್ಷಣ ಇವತ್ತು ಸಾಕ್ಷರತೆ ಹೆಚ್ಚಿಗೆ ಆಗ್ತಾ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ಇಂಥ ಪ್ರಶ್ನೆಗಳನ್ನು ಕೇಳೋದಾಗಲಿ, ಇಂಥ ಡಿಬೇಟ್ಗಳನ್ನು ಮಾಡೋದಾಗಲಿ, ಇಂಥ ಡಿಬೇಟ್ ಮಾಡಿದಾಗ ಪರ ಮತ್ತು ವಿರೋಧ ಎರಡೂ ವಾದಗಳನ್ನು ನಾವು ಒಪ್ಕೊಳ್ಳೋದಾಗಿರ್ಬೋದು, ಬಿಡೋದಾಗಿರ್ಬೋದು, ಅದು ನಮ್ಮ ಮೇಲೆ ಬಿಟ್ಟಂಥದ್ದು. ಓಕೆ, ನಾನೇನು ಹೇಳ್ತೀನೋ ಅದು ನನ್ನ ವಿಚಾರ, ನನ್ನ ಒಂದು ವಾದ. ನೀವೇನು ಹೇಳ್ತೀರೋ ಅದು ನಿಮ್ಮ ವಾದ. ಸೊ ಹೀಗೆ ಪರ ಮತ್ತು ವಿರೋಧ ವಾದಗಳನ್ನು ಒಪ್ಕೊಂಡು ಆ ವಾದಗಳನ್ನು ನೋಡಿ ಯಾವ ಜನರು ಯಾವುದಕ್ಕೆ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾರೆ, ಅಂದರೆ ಜಾತ್ಯತೀತ ಮತ್ತು ಸಮಾಜವಾದ ತೆಗಿಬೇಕು ಅಂತ ಸಪೋರ್ಟ್ ಮಾಡ್ತಾರೋ ಅಥವಾ ಇರಬೇಕು ಅಂತ ಸಪೋರ್ಟ್ ಮಾಡ್ತಾರೋ ಆ ಕಡೆ ನಿರ್ಧಾರ ತಗೊಳ್ಳೋದು 21ನೇ ಶತಮಾನದೊಳಗೆ ಭಾರತಕ್ಕೆ ಒಳ್ಳೆಯದು. ಸೊ ಈ ನಿಟ್ಟಿನಲ್ಲಿ ಭಾರತೀಯರೆಲ್ಲರೂ ವಿಚಾರ ಮಾಡಬೇಕು ಗೈಸ್. ಇಲ್ಲಾಂದರೆ
ಪೂರ್ತಿ ಸಂವಿಧಾನದೊಳಗೆ ಅನೇಕ ಬದಲಾವಣೆಗಳು ಬರ್ತವೆ. ಮೂಲ ಸಂವಿಧಾನವನ್ನು ಡೆಫಿನೆಟ್ಲಿ ಮುಂದೊಂದು ದಿನದಲ್ಲಿ ಬದಲಾಗುವಂಥ ಎಲ್ಲ ಒಂದು ಲಕ್ಷಣಗಳು ಕೂಡ ಕಾಣ್ತಿದ್ದಾವೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಭಾರತ ಸಂವಿಧಾನದೊಳಗಿರುವಂಥ ಪದಗಳನ್ನು ತೆಗಿಬೇಕೋ ತೆಗಿಬಾರ್ದು? ತೆಗಿಬೇಕು ಅಂದರೆ ಯಾಕೆ ತೆಗಿಬೇಕು ಅಂತ 1-2 ಪಾಯಿಂಟ್ ಬರೀರಿ, ತೆಗಿಬಾರ್ದು ಅಂದರೆ ಯಾಕೆ ತೆಗಿಬಾರ್ದು ಅಂತ 1-2 ಪಾಯಿಂಟ್ ಬರೀರಿ. ಹೀಗೆ ಕರೆಂಟ್ ಅಫೇರ್ಸ್ ವಿಷಯದ ಮೇಲೆ ನಾನು ನಿಮ್ಮನ್ನು ವಿಚಾರ ಮಾಡೋಕ್ಕೆ ಹಚ್ಚಿ ವಿವಿಧ ರೀತಿಯಲ್ಲಿ ವಿವಿಧ ಆ್ಯಂಗಲಲ್ಲಿ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಮಾಡ್ತಾ ಹೋಗ್ರಿ. ಜ್ಞಾನನೂ ಕೂಡ ಹೆಚ್ಚಿಗೆ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಯಾರು ಈ ಚಾನಲ್ನ ನೋಡ್ತಾರೆ, ಯಾರು ಕಮೆಂಟ್ಸ್ಗಳನ್ನ ಓದ್ತಾರೆ, ಅವ್ರಿಗೂ ಕೂಡ ಪಾಯಿಂಟ್ಸ್ ಗೊತ್ತಾಗ್ತವೆ. ಹೀಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇದು ಒಂದು ಬೆಸ್ಟ್ ವೇ ಅಂತ ನನಗನ್ಸುತ್ತೆ ಗೈಸ್. ನಿಮ್ಮ ಒಪಿನಿಯನ್ ಏನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.